ಹಾಯ್ ಗೈಸ್, ಅಸ್ಸಲಾಮು ಅಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ನಾನು ಒಂದು ಸ್ಪೆಷಲ್ ಬಿರಿಯಾನಿ, ಮಿಕ್ಸ್ ಬಿರಿಯಾನಿ ಯಾವ ರೀತಿ ಮಾಡಿದೆ ಅಂತ ತೋರಿಸ್ತೇನೆ. ಸೊ ನಾನು ಮಾಡಿರುವಂಥದ್ದಲ್ಲ, ಅದು ಶಿವಮೊಗ್ಗ ಮತ್ತು ಬ್ಯಾಂಗ್ಳೂರು, ತುಮಕೂರು ಆ ಕಡೆ ಎಲ್ಲ ಮಾಡುವಂತಹ ಬಿರಿಯಾನಿ. ಸೇಮ್ ನಾವು ಮಾಡುವ ಹಾಗೆ, ಆದರೂ ತುಂಬ ಟೇಸ್ಟಿ. ಅಂದರೆ ಅವರು ತುಂಬ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡದೇ ಮಾಡುವಂಥದ್ದು. ಸೊ ಸ್ಕಿಪ್ ಮಾಡದೇ ನೋಡಿ ಕೊನೆ ತನಕ. ನನ್ನ ಚಾನೆಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೇ ನೋಡುವವರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಇವತ್ತು ಇದು ನಾನು ಬೀಫಲ್ಲಿ ಮಾಡಿರುವಂಥದ್ದು. ಸೊ ಅದಕ್ಕೋಸ್ಕರ ತುಂಬ ಅಂದರೆ ಒಂದು 3 kg ಅಕ್ಕಿ ಹಾಕಿ ಮಾಡಿರುವಂಥ ಬಿರಿಯಾನಿ. ಸೊ ಕ್ವಾಂಟಿಟಿ ತುಂಬ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಒಂದು 15 ತನಕ ಒಂದು ಮೀಡಿಯಮ್ ಸೈಜದ್ದು ಆನಿಯನ್ ತಗೊಂಡಿದ್ದೇವೆ. ಅವರು ಕಟ್ಟಿಂಗ್ ಬೋರ್ಡೆಲ್ಲ ಯೂಸ್ ಮಾಡೋದಿಲ್ಲ, ಈ ರೀತಿ ಕಟ್ ಮಾಡುವಂಥದ್ದು. ತುಂಬ ತಿನ್ನಾಗಿ ಕಟ್ ಮಾಡ್ತಾರೆ. ಎಷ್ಟು ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದಾರೆ ಅಂತೇಳಿ ನಾನು ಡೀಟೇಲಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇನೆ. ಸೊ ಇದರಲ್ಲಿ 15 ಆನಿಯನ್, ಒಂದು 15 ಟೊಮೆಟೊ, ಮತ್ತು ಒಂದು 1/4 kg ಕೊರಿಯಾಂಡರ್ ಲೀವ್ಸ್, ಮತ್ತು 2 ಕಪ್ಪಷ್ಟು ಪುದೀನ ಲೀವ್ಸ್. ನೆಕ್ಸ್ಟ್ ಗ್ರೀನ್ ಚಿಲ್ಲಿ ಸಹ ಹಾಗೆ ಸ್ವಲ್ಪ ಹೆಚ್ಚೇ ತಗೊಂಡಿದ್ದಾರೆ. ಒಂದು 8ರಿಂದ 10 or 15 ತನಕ ತಗೊಂಡಿದ್ದಾರೆ. ಮತ್ತು ತಗೊಂಡಿರುವಂಥದ್ದು ಮಸಾಲೆ ಅಂತ ಹೇಳಿ ತಗೊಂಡಿರುವಂಥದ್ದು ಅದೊಂದು ಬಫಾತ್ ಮಸಾಲೆ ಪೌಡರ್ ಅಂತ ಉಂಟು. ಸೊ ನಾನದು ಇದರಲ್ಲಿ ತೋರಿಸಿರುವಂಥದ್ದು ತುಂಬ ಮಸಾಲೆ ಪೌಡರ್ಸ್ ತೋರಿಸಿದ್ದೇನೆ, ಬಟ್ ಅದು ಯಾವುದು ಕೂಡ ಯೂಸ್ ಮಾಡಲಿಲ್ಲ ಅವರು. ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡುವಂಥದ್ದು. ಸೊ ಜಿಂಜರ್ ಅದರ ಸಿಪ್ಪೆಲ್ಲ ತೆಗೆದು ವಾಶ್ ಮಾಡಿ ಹಾಕಿದ್ದೇನೆ. ಮತ್ತು ಗಾರ್ಲಿಕ್ ಅದು ಚಂದ ವಾಶ್ ಮಾಡಿದ್ದೇನೆ, ಅದರ ಸಿಪ್ಪೆ ತೆಗಿಲಿಲ್ಲ, ಅದು ಹಾಗೆ ಮಾಡುವಂಥದ್ದು. ಸೊ ತುಂಬ ಟೈಮ್ ಬರ್ತದೆ, ಫ್ರೀಝರಲ್ಲಿ ಇಡಬೇಕು ಅಂತ ಇಲ್ಲ, ಫ್ರಿಜ್ಜಲ್ಲಿ ಇಟ್ಟರೂ ಕೂಡ ಬರ್ತದೆ. ಅದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕಿ ಪೇಸ್ಟ್ ಮಾಡಿ ಇಡುವಂಥದ್ದು. ಸೊ ಈ ರೀತಿ ನೋಡಿ. ಮತ್ತು ಇವತ್ತಿನ ಬಿರಿಯಾನಿಯ ಸ್ಪೆಷಲ್ ಅಂದರೆ ಒಲೆಯಲ್ಲಿ ಮಾಡುವಂಥದ್ದು, ಔಟ್ಸೈಡ್ ಒಲೆ ಮಾಡಿ ಮಾಡುವಂಥದ್ದು. ಸೊ ಅದು ತುಂಬ ಟೇಸ್ಟು ಕೂಡ ಆಗ್ತದೆ, ನೋಡಲಿಕ್ಕೂ ಕೂಡ ಖುಷಿ ಆಗ್ತದೆ. ನೋಡಿ, ಕೊರಿಯಾಂಡರ್ ಲೀವ್ಸ್, ಗ್ರೀನ್ ಚಿಲ್ಲಿ ಮತ್ತು ಪುದೀನ ಲೀವ್ಸ್ ಇಷ್ಟು ತಗೊಂಡಿದ್ದೇವೆ. ಅದಕ್ಕೆ ಮಸಾಲ ಬಳಸಿರುವಂಥದ್ದು ಬಿರಿಯಾನಿ ಮಸಾಲ, ಮೀಟ್ ಮಸಾಲ, ಗರಂ ಮಸಾಲ, ಕಸೂರಿ ಮೇಥಿ, ಮತ್ತು ಇದೊಂದು ಸವಿತಾ ಅಂತೇಳಿ, ಅದರಲ್ಲಿ ರೆಡ್ ಚಿಲ್ಲಿ, ಕೊರಿಯಾಂಡರ್, ಪೆಪ್ಪರ್ ಮತ್ತು ಜೀರಿಗೆ ಇದೆಲ್ಲ ಕೂಡ ಮಿಕ್ಸ್ ಆಗಿರುವಂಥದ್ದು ಸ್ಪೈಸಸ್. ಈಗ ಮೀಟ್ ಬೇಯಲಿಕ್ಕೆ ಇಟ್ಟಿದ್ದೇವೆ ಕುಕ್ಕರಲ್ಲಿ. ಸೊ ಈಗ ಹೊರಗಡೆ ಒಲೆ ಕೂಡ ಉರಿಸಿದ್ದಾರೆ. ಈಗ ಇದು ನೋಡಿ, ಸನ್ಫ್ಲವರ್ ಆಯಿಲ್, ಇದು 1 ಲೀಟರದ್ದು ಪ್ಯಾಕೆಟ್. ಇದರಲ್ಲಿ ಒಂದು 3/4 ಲೀಟರಷ್ಟು ತಗೊಂಡಿದ್ದಾರೆ.
ಅಂದರೆ ಅವರು ಆಯಿಲ್ ತುಂಬ ಯೂಸ್ ಮಾಡ್ತಾರೆ, ಸೊ ತುಂಬ ಟೇಸ್ಟ್ ಕೂಡ ಆಗ್ತದೆ. ಈಗ ತೋರಿಸ್ತಾ ಇರುವ ಪೌಡರ್ಸ್ ಯಾವುದು ಯೂಸ್ ಮಾಡಲಿಲ್ಲ, ಅದು ನಾವು ನಮ್ಮ ಕಡೆಯಲ್ಲಿ ಯೂಸ್ ಮಾಡೋದು ಅಂತೇಳಿ ತೆಗೆದಿಟ್ಟದ್ದು. ಸೊ ಅವರು ನೋಡಿ ಈಗ ಹೋಲ್ ಸ್ಪೈಸಸ್, ಇದು ಚಕ್ಕೆ, ಲವಂಗ, ಸ್ಟಾರ್ ಮತ್ತು ದಾಲ್ಚಿನ್ನಿ, ನೆಕ್ಸ್ಟ್ ಅದು ಬಿರಿಯಾನಿ ಲೀವ್ಸ್ ಒಂದು ಸಿಗ್ತದಲ್ಲ, ಅದು ಕೂಡ ಹಾಕಿದ್ದಾರೆ. ಅದು ಬೇ ಲೀಫು ಮತ್ತು ಕಾರ್ಡಮಮ್ ಅಷ್ಟು ಹಾಕಿ ಎಲ್ಲ ಒಟ್ಟಿಗೆ ಫ್ರೈ ಮಾಡಿದ್ದಾರೆ ನೋಡಿ ಈ ರೀತಿ. ಮತ್ತು ಒಲೆಯಲ್ಲಿ ತುಂಬ ಬೆಂಕಿ ಇಲ್ಲ, ಒಂದು ಮೀಡಿಯಮ್ ಲೆವೆಲಲ್ಲಿ ಇರುವಂಥದ್ದು. ಸೊ ಈಗ ಆನಿಯನ್ ಎಲ್ಲ ಹಾಕಿ ಎಲ್ಲ ಫ್ರೈ ಒಟ್ಟಿಗೆ ಸಾಫ್ಟ್ ಆಗೋ ತನಕ ಫ್ರೈ ಮಾಡಬೇಕು. ಆನಿಯನ್ ಸ್ವಲ್ಪ ಸಾಫ್ಟ್ ಆಗುವಾಗ ಗ್ರೀನ್ ಚಿಲ್ಲಿ ಹಾಕಿದ್ದೇವೆ. ಅದೊಂದು 15 ಗ್ರೀನ್ ಚಿಲ್ಲಿ ಉಂಟು, ಅದೆಲ್ಲ ಕೂಡ ಹಾಕಿ, ಅಂದರೆ ಅದು ಕಟ್ ಮಾಡಲಿಲ್ಲ, ಇಡಿಯೇ ಹಾಕಿದೆ. ಚೆಂದ ಫ್ರೈ ಮಾಡಬೇಕು. ಗ್ರೀನ್ ಚಿಲ್ಲಿಯದ್ದು ಅದು ಗ್ರೀನ್ ಕಲರ್ ಹೋಗೋ ತನಕ ಫ್ರೈ ಮಾಡಬೇಕು. ಆನಂತರ ಈಗ ಟೊಮೆಟೊ ಹಾಕಬೇಕು. ಟೊಮೆಟೊ ಹಾಕಿದ ನಂತರ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು ಹಾಕಬೇಕು. ಹಾಕಿ ಫ್ರೈ ಮಾಡಿದರೆ ಆಯಿತು. ಟೊಮೆಟೊ ಫ್ರೈ ಮಾಡಿದ ನಂತರ ಈಗ ಕಸೂರಿ ಮೇಥಿ, ಕೊತ್ತಂಬರಿ ಲೀವ್ಸ್ ಮತ್ತು ಪುದೀನ ಲೀವ್ಸ್ ಇದೆಲ್ಲ ಒಟ್ಟಿಗೆ ಹಾಕಿದ್ದಾರೆ.
ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು 3 ಟೇಬಲ್ ಸ್ಪೂನಷ್ಟು ಯೂಸ್ ಮಾಡಿದ್ದೇವೆ. ಈಗ ಒಂದು 5 ಬೇ ಲೀವ್ಸ್ ಹಾಕಿದ್ದೇವೆ. ಹಾಕಿ ಎಲ್ಲ ಕೂಡ ಒಟ್ಟಿಗೆ ಮಿಕ್ಸ್ ಮಾಡಬೇಕು. ಇದೆಲ್ಲ ಮಿಕ್ಸ್ ಆದ ನಂತರ ಈಗ ಒಂದು 3 ಟೇಬಲ್ ಸ್ಪೂನಷ್ಟು ಅದೊಂದು ಸವಿತ್ ಅಂತೇಳಿ ಚಿಲ್ಲಿ ಪೌಡರ್ ಇತ್ತಲ್ವ, ಆ ಚಿಲ್ಲಿ ಪೌಡರ್ ಹಾಕಿದೆ. ಒಂದು 3-3.5 ಟೇಬಲ್ ಸ್ಪೂನಷ್ಟು ಹಾಕಿದೆ. ಹೀಗೆಲ್ಲ ಒಟ್ಟಿಗೆ ಚೆಂದ ಮಿಕ್ಸ್ ಮಾಡಬೇಕು. ಈಗ ಬೇಯಿಸಿಟ್ಟಂತಹ ಮೀಟನ್ನು ಅದನ್ನು ಟರ್ಮರಿಕ್ ಪೌಡರ್, ಪೆಪ್ಪರ್ ಮತ್ತು ಸಾಲ್ಟ್ ಹಾಕಿ ಬೇಯಿಸಿರುವಂಥದ್ದು ಇದನ್ನು ಈ ಮಸಾಲೆಗೆ ಮಿಕ್ಸ್ ಮಾಡ್ತಾರೆ. ಇದು ಆಲ್ರೆಡಿ ಒಂದು 90% ಬೆಂದಿದೆ. ಈಗ ಅದಕ್ಕೆ ಬೇಯಲಿಕ್ಕೆ ಬೇಕಾದಷ್ಟು ನೀರು, ಈಗ ಅಕ್ಕಿ ಸಹ ಹಾಕಲಿಕ್ಕೆ ಉಂಟೆಲ್ಲ ಟೋಟಲಾಗಿ ನೀರನ್ನು ಹಾಕಿದೆ. ಒಂದು 3 kgಗೆ 1 kgಗೆ 1.25 ಲೋಟದಷ್ಟು, ಯಾವ ಲೋಟದಲ್ಲಿ ನೀವು ಹಾಕ್ತೀರಾ ಹಾಗೆ ಅಳತೆಯಲ್ಲಿ ನೀರು ಹಾಕಿದೆ. ವಾಶ್ ಮಾಡಿಟ್ಟಂತಹ ಅಕ್ಕಿಯನ್ನು ಹಾಕಿದ್ದಾರೆ 3 kgಯಷ್ಟು. ನಾನು ಮೊದಲೊಂದು ಮಸಾಲೆ ತೋರಿಸಿದ್ದೆ, ಆ ಮಸಾಲೆ ಯಾವುದು ಕೂಡ ಹಾಕಲಿಲ್ಲ. ಮೆಣಸಿನ ಹುಡಿ ಮಾತ್ರ ಇತ್ತಲ್ಲ, ಚಿಲ್ಲಿ ಪೌಡರ್, ಅದು ಮಾತ್ರ ಹಾಕಿರುವಂಥದ್ದು. ಸೊ ಮತ್ತು ಬೇರೆ ಯಾವುದೇ ರೀತಿಯ ಮಸಾಲೆ ಇದಕ್ಕೆ ಸೇರಿಸಲಿಲ್ಲ. ಮತ್ತು ಫುಡ್ ಕಲರ್, ಆರೆಂಜ್ ಕಲರನ್ನು ಸ್ವಲ್ಪ ಹಾಕಿದ್ದಾರೆ ಕಲರಿಗೋಸ್ಕರ. ಮತ್ತು ಯಾವುದು ಕೂಡ ಹಾಕಲಿಲ್ಲ, ಅದು ಮಾತ್ರ ಒಂದು ಚಿಲ್ಲಿ ಪೌಡರ್ ಮಾತ್ರ ಹಾಕಿರುವಂಥದ್ದು.